ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನಿಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಸಂಪೂರ್ಣ ಆಂತರಿಕ ಪ್ರತಿಫಲನದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಬಳಸಿ ಬಿಸಾಡಿದ ಪ್ಲಾಸ್ಟಿಕ್ ಡಬ್ಬ ಹಾಗೂ ಒಂದು ಹಸಿರು ಬಣ್ಣದ ಲೇಸರ್. ಡಬ್ಬದಲ್ಲಿಯ ನೀರು ಹೊರಹೋಗಲು ಅದರ ಪಾರ್ಶ್ವದಲ್ಲಿ ಒಂದು ರಂಧ್ರವನ್ನು ಮಾಡಿ ಬಳಸಿ ಬಿಸಾಡಿದ ಒಂದು ಪೆನ್ನಿನ ಹಿಂಭಾಗವನ್ನು ಅಳವಡಿಸಿದ್ದೇನೆ. ಡಬ್ಬದಲ್ಲಿ ನೀರು ತುಂಬಿದ್ದು ನೀರು ಹೋಗುವ ಭಾಗಕ್ಕೆ ವಿರುದ್ಧವಾಗಿ ಹಸಿರು ಲೇಸರ್ ಬೆಳಕನ್ನು ಹಾಯಿಸುತ್ತಿದ್ದೇನೆ. ಯಾವುದೇ ಬೆಳಕಿನ ಪ್ರಮುಖ ಗುಣವೆಂದರೆ ಸರಳ ರೇಖೆಯಲ್ಲಿ ಚಲಿಸುವುದು. ಆದರೆ ಇಲ್ಲಿ ಹೊರಹೋಗುವ ನೀರಿನ ಜೊತೆಗೆ ಹಸಿರು ಬೆಳಕು ಬಾಗಿಕೊಂಡು ಚಲಿಸುತ್ತಿದೆ. ಇದರಿಂದ ನೀರು ಹಸಿರು ಬಣ್ಣವಾಗಿ ಕಾಣಿಸುತ್ತಿದೆ. ಇದಕ್ಕೆ ಕಾರಣವೆಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಅಂದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬೆಳಕು ವಕ್ರೀಭವನ ಹೊಂದುವಾಗ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಿಸುತ್ತದೆ ಅಥವಾ ಬಾಗುತ್ತದೆ. ಈ ದಿಕ್ಕು ಬದಲಾವಣೆ ಅತಿ ಹೆಚ್ಚಾಗಿ ಮೊದಲ ಮಾಧ್ಯಮಕ್ಕೆ ಹಿಂದಿರುಗುವುದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಎನ್ನುವರು. ಈ ರೀತಿಯ ವಿದ್ಯಮಾನವನ್ನು ಆಪ್ಟಿಕಲ್ ಫೈಬರ್ಗಳು ಮತ್ತು ಮರೀಚಿಕೆಗಳಂತಹ ನೈಸರ್ಗಿಕ ವಿದ್ಯಮಾನಗಳಲ್ಲಿ ನೋಡುತ್ತೇವೆ. ಧನ್ಯವಾದಗಳು.